ಮಂಡ್ಯದಲ್ಲಿ ಸಿನಾರಿ ಆಗಿದೆ ಸರ್. ಸುಮಲತಾ ಮೇಡಮ್ ಜೊತೆ ಮಾತುಕತೆ ಮಾಡಿದ್ದಾರೆ. ಅಂದರೆ ಬಹಿರಂಗವಾಗಿ ಅವರೆಲ್ಲೂ ಕೂಡ ವಿಚಾರವಾಗಿ ಇನ್ನೂ ಮಾತಾಡಿದ್ರು. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮಂಡ್ಯ ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಸುಮಲತಾ ಅವರು ಕಳೆದ ಒಂದೂವರೆ ವರ್ಷದಿಂದ BJPಗೆ ಅವರು ಬೆಂಬಲವನ್ನು ಏನು ಸೂಚಿಸಿದ್ದಾರೆ. ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇವತ್ತು ಬೆಂಬಲವನ್ನು ಏನು ಸೂಚಿಸಿದ್ದಾರೆ. ಹಾಗಾಗಿ ಸುಮಲತಾ ಅವ್ರನ್ನ ಜೊತೆಯಲ್ಲಿ ಯಾರೇ ಇರ್ಬೋದು, ನಮ್ಮ ಮಂಡ್ಯ ಜಿಲ್ಲೆಯ ಸಣ್ಣ ಕಾರ್ಯಕರ್ತ ಅಂತಕ್ಕಂಥದ್ದಲ್ಲ, ತೆಳಮಟ್ಟದ ಕಾರ್ಯಕರ್ತರನ್ನು ಕೂಡ ಭಾಳ ಅತ್ಯಂತ ವಿಶ್ವಾಸವಾಗಿ ಕಾಣ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಪಕ್ಷದ ನಾಯಕರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರು ಹೊಂದಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಅಣ್ಣ. ಥ್ಯಾಂಕ್ ಯು ಅಣ್ಣ. ಆಯಿತು, ಬಹುಶಃ ನಾನು ನಮ್ಮ ಪಕ್ಷಕ್ಕೆ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಪಕ್ಷ ಆಯ್ಕೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಪಕ್ಷದ ನಾನು ಕಾರ್ಯಕರ್ತ. ಹಾಗಾಗಿ ಇದಕ್ಕೆ ಉತ್ತರ ನಿನ್ನೆ ದಿನ ಬಹುಶಃ ಈಗಾಗಲೇ ತೀರ್ಮಾನ ಆಗಿದೆ. ಮಾನ್ಯ ಕುಮಾರಣ್ಣವರು ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಮನೆಯಲ್ಲಿ ಕೂತು ತೀರ್ಮಾನ ಆಗಿದೆ. ಇಲ್ಲೇ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಅಧಿಕೃತ ಘೋಷಣೆ, ಅಧಿಕೃತ ಪಟ್ಟಿ ಜನತಾದಳ ಪಕ್ಷದ ಕಡೆಯಿಂದ, ವರಿಷ್ಠರ ಕಡೆಯಿಂದ ಬಿಡುಗಡೆ ಆಗುತ್ತೆ. ಕಾಯೋಣ. ಥ್ಯಾಂಕ್ ಯು ಅಣ್ಣ. ಮಂಡ್ಯದಲ್ಲಿ ಸಿನಾರಿ ಆಗಿದೆ ಸರ್. ಸುಮಲತಾ ಮೇಡಮ್ ಜೊತೆ ಮಾತುಕತೆ ಮಾಡಿದ್ದಾರೆ. ಅಂದರೆ ಬಹಿರಂಗವಾಗಿ ಅವರೆಲ್ಲೂ ಕೂಡ ವಿಚಾರವಾಗಿ ಇನ್ನೂ ಮಾತಾಡಿದ್ರು. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮಂಡ್ಯ ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಸುಮಲತಾ ಅವರು ಕಳೆದ ಒಂದೂವರೆ ವರ್ಷದಿಂದ BJPಗೆ ಅವರು ಬೆಂಬಲವನ್ನು ಏನು ಸೂಚಿಸಿದ್ದಾರೆ. ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇವತ್ತು ಬೆಂಬಲವನ್ನು ಏನು ಸೂಚಿಸಿದ್ದಾರೆ. ಹಾಗಾಗಿ ಸುಮಲತಾ ಅವ್ರನ್ನ ಜೊತೆಯಲ್ಲಿ ಯಾರೇ ಇರ್ಬೋದು, ನಮ್ಮ ಮಂಡ್ಯ ಜಿಲ್ಲೆಯ ಸಣ್ಣ ಕಾರ್ಯಕರ್ತ ಅಂತಕ್ಕಂಥದ್ದಲ್ಲ, ತೆಳಮಟ್ಟದ ಕಾರ್ಯಕರ್ತರನ್ನು ಕೂಡ ಭಾಳ ಅತ್ಯಂತ ವಿಶ್ವಾಸವಾಗಿ ಕಾಣ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಪಕ್ಷದ ನಾಯಕರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರು ಹೊಂದಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಅಣ್ಣ. ಥ್ಯಾಂಕ್ ಯು ಅಣ್ಣ. ಆಯಿತು, ಬಹುಶಃ ನಾನು ನಮ್ಮ ಪಕ್ಷಕ್ಕೆ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಪಕ್ಷ ಆಯ್ಕೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಪಕ್ಷದ ನಾನು ಕಾರ್ಯಕರ್ತ. ಹಾಗಾಗಿ ಇದಕ್ಕೆ ಉತ್ತರ ನಿನ್ನೆ ದಿನ ಬಹುಶಃ ಈಗಾಗಲೇ ತೀರ್ಮಾನ ಆಗಿದೆ. ಮಾನ್ಯ ಕುಮಾರಣ್ಣವರು ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಮನೆಯಲ್ಲಿ ಕೂತು ತೀರ್ಮಾನ ಆಗಿದೆ. ಇಲ್ಲೇ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಅಧಿಕೃತ ಘೋಷಣೆ, ಅಧಿಕೃತ ಪಟ್ಟಿ ಜನತಾದಳ ಪಕ್ಷದ ಕಡೆಯಿಂದ, ವರಿಷ್ಠರ ಕಡೆಯಿಂದ ಬಿಡುಗಡೆ ಆಗುತ್ತೆ. ಕಾಯೋಣ. ಥ್ಯಾಂಕ್ ಯು ಅಣ್ಣ. ಮಂಡ್ಯದಲ್ಲಿ ಸಿನಾರಿ ಆಗಿದೆ ಸರ್. ಸುಮಲತಾ ಮೇಡಮ್ ಜೊತೆ ಮಾತುಕತೆ ಮಾಡಿದ್ದಾರೆ. ಅಂದರೆ ಬಹಿರಂಗವಾಗಿ ಅವರೆಲ್ಲೂ ಕೂಡ ವಿಚಾರವಾಗಿ ಇನ್ನೂ ಮಾತಾಡಿದ್ರು. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮಂಡ್ಯ ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಸುಮಲತಾ ಅವರು ಕಳೆದ ಒಂದೂವರೆ ವರ್ಷದಿಂದ BJPಗೆ ಅವರು ಬೆಂಬಲವನ್ನು ಏನು ಸೂಚಿಸಿದ್ದಾರೆ. ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇವತ್ತು ಬೆಂಬಲವನ್ನು ಏನು ಸೂಚಿಸಿದ್ದಾರೆ. ಹಾಗಾಗಿ ಸುಮಲತಾ ಅವ್ರನ್ನ ಜೊತೆಯಲ್ಲಿ ಯಾರೇ ಇರ್ಬೋದು, ನಮ್ಮ ಮಂಡ್ಯ ಜಿಲ್ಲೆಯ ಸಣ್ಣ ಕಾರ್ಯಕರ್ತ ಅಂತಕ್ಕಂಥದ್ದಲ್ಲ, ತೆಳಮಟ್ಟದ ಕಾರ್ಯಕರ್ತರನ್ನು ಕೂಡ ಭಾಳ ಅತ್ಯಂತ ವಿಶ್ವಾಸವಾಗಿ ಕಾಣ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಪಕ್ಷದ ನಾಯಕರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರು ಹೊಂದಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಅಣ್ಣ. ಥ್ಯಾಂಕ್ ಯು ಅಣ್ಣ. ಆಯಿತು, ಬಹುಶಃ ನಾನು ನಮ್ಮ ಪಕ್ಷಕ್ಕೆ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಪಕ್ಷ ಆಯ್ಕೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಪಕ್ಷದ ನಾನು ಕಾರ್ಯಕರ್ತ. ಹಾಗಾಗಿ ಇದಕ್ಕೆ ಉತ್ತರ ನಿನ್ನೆ ದಿನ ಬಹುಶಃ ಈಗಾಗಲೇ ತೀರ್ಮಾನ ಆಗಿದೆ. ಮಾನ್ಯ ಕುಮಾರಣ್ಣವರು ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಮನೆಯಲ್ಲಿ ಕೂತು ತೀರ್ಮಾನ ಆಗಿದೆ. ಇಲ್ಲೇ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಅಧಿಕೃತ ಘೋಷಣೆ, ಅಧಿಕೃತ ಪಟ್ಟಿ ಜನತಾದಳ ಪಕ್ಷದ ಕಡೆಯಿಂದ, ವರಿಷ್ಠರ ಕಡೆಯಿಂದ ಬಿಡುಗಡೆ ಆಗುತ್ತೆ. ಕಾಯೋಣ. ಥ್ಯಾಂಕ್ ಯು ಅಣ್ಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.